ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಅನನ್ಯ. ಇವತ್ತು ಏನು ಮಾಡ್ತಿದ್ದೀವಪ್ಪ ಅಂತಂದರೆ ನಂದಿನಿ ಹಾಲಲ್ಲಿ ಯಾವ ರೀತಿ ಬೆಣ್ಣೆ ಕಡಿಯೋದು ಅನ್ನೋದು ತೋರಿಸ್ತೀನಿ ಬನ್ನಿ. ಫಸ್ಟಿಗೆ ಅರ್ಧ ಲೀಟ್ರ್ ಹಾಲನ್ನ ಚೆನ್ನಾಗಿ ಕಾಯಿಸಬೇಕು. ಕಾಯಿಸಿ ಅದು ಕೆನೆ ಬರೋ ಥರ ಬಂದಿರೋ ಹಾಲನ್ನ ಬರೀ ಕೆನೆನ ತೆಗ್ದು ಒಂದು ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೇಕು. ಸ್ಟೋರ್ ಮಾಡಿ ಇಟ್ಕೊಂಡಿದ್ದು ಕೆನೆನ ತೊಗೊಂಡಿರ್ತೀವಲ್ಲ ಅದನ್ನು ಫ್ರಿಜ್ಜಲ್ಲಿ ಒಂದು ವಾರ ಬೇಕಾದರೂ ಸ್ಟೋರ್ ಮಾಡ್ಕೊಬೋದು. ನೆಕ್ಸ್ಟ್ ಒಂದು ಮಿಕ್ಸಿ ಜಾರ್ಗೆ ಕೆನೆ ಎತ್ತಿಟ್ಕೊಂಡಿರ್ತೀವಲ್ಲ ಆ ಕೆನೆ ಮತ್ತು ಐಸ್ ಕ್ಯೂಬ್ನ ಹಾಕಿ ಆಮೇಲೆ ನೆಕ್ಸ್ಟ್ ಮಿಕ್ಸಿ ಜಾರ್ನ ಹಾಕ್ಕೊಳ್ಳಿ. ಮಿಳ್ಳೆ ಇದೆಯಲ್ಲ ಮಿಳ್ಳೆ ತಕ್ಕಂತೆ ನಾವು ಎಷ್ಟು ಕೆನೆನ ಹಾಕ್ಕೊಂಡಿರ್ತೀವಿ ಅಷ್ಟು ತಕ್ಕಂತೆ ನೀರನ್ನ ಹಾಕ್ಕೋಬೇಕು. ನೋಡಿ ನಾವು ಈ ಮಿಳ್ಳೆ ಅಷ್ಟು ನೀರನ್ನ ಹಾಕ್ಕೊತಾ ಇದ್ದೀವಿ. ನೆಕ್ಸ್ಟ್ ಅದನ್ನು ಕ್ಲೋಸ್ ಮಾಡಿ ಮಿಕ್ಸಿನ ರುಬ್ಬಕ್ಕೆ ಸ್ಟಾರ್ಟ್ ಮಾಡಿ ಆದಮೇಲೆ ಎಣ್ಣೆ ಬರೋವರೆಗೂ ನೀಟಾಗಿ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ನೀಟಾಗಿ ರುಬ್ಕೊಂಡು ಆದಮೇಲೆ ನೋಡಿ ಈ ರೀತಿ ಬೆಣ್ಣೆ ಬರುತ್ತೆ. ನೋಡಿ ಈ ರೀತಿ ಬಂದಿದೆ. ಆ ಬೆಣ್ಣೆನ ಇವಾಗ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಆ ಬೆಣ್ಣೆನೆಲ್ಲ ನೀಟಾಗಿ ತೆಗಿಬೇಕು. ಬರೀ ಬೆಣ್ಣೆ ಮಾತ್ರ ತಕ್ಕೋಬೇಕು. ನೋಡಿ ಇವಾಗ ಒಂದು ಪ್ಲೇಟ್ಗೆ ಆ ಮಿಕ್ಸಿ ಜಾರ್ ಒಳಗಡೆ ಇರೋದನ್ನೆಲ್ಲ ಬೆಣ್ಣೆನೆಲ್ಲ ನೀಟಾಗಿ ತಗೋಬೇಕು. ನೋಡಿ ಈ ರೀತಿ ಬೆಣ್ಣೆ ಬಂದಿದೆ. ಅದನ್ನು ನೀಟಾಗಿ ಆ ಮಿಕ್ಸಿ ಜಾರಲ್ಲಿ ನೀಟಾಗಿ ಬೆಣ್ಣೆ ಬಂದಿರೋದನ್ನೆಲ್ಲ ತಗೊಳ್ಳಿ. ನೋಡಿ ಈ ರೀತಿ ಇದನ್ನೆಲ್ಲ ತಗೊಂಡು ಆದಮೇಲೆ ಸ್ವಲ್ಪ ಅದು ಏನಾದರೂ ನೀರೇನಾದರೂ ಬಂದಿದ್ದರೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ನೋಡಿ ಈ ರೀತಿ ಬೆಣ್ಣೆ ಬಂದಿದೆ. ನೀವು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಇದೇನೆಂದರೆ ಬಿಸಿಲು ಟೈಮಲ್ಲಿ ಮಾತ್ರ ಬೆಣ್ಣೆನ ಕಡಿಯೋದು ಮಾಡಬೇಕು. ಚಳಿಗಾಲದಲ್ಲಿ ಮತ್ತು ಮಳೆ ಬರೋ ಟೈಮಲ್ಲೆಲ್ಲ ಮಾಡಿದ್ರೆ ಬೆಣ್ಣೆ ಬರೋದಿಲ್ಲ. ಸೊ ಬಿಸಿಲು ಬರೋ ಟೈಮಲ್ಲಿ ಮಾತ್ರ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ ಬೆಣ್ಣೆ. ನಾವು ಇದೇ ಥರ ಬೆಣ್ಣೆ ಮಾಡಿ ಇದರಲ್ಲೇ ನಾವು ತುಪ್ಪನ ಮಾಡೋದು. ನೋಡಿ ಈ ರೀತಿ ಬಂದಿದೆ, ತುಂಬ ಚೆನ್ನಾಗಿತ್ತು. ನೀವು ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿಬಿಟ್ಟು ಹೆಂಗಿದೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಈ ರೀತಿ ಮಾಡಬೇಕು. ಮಾಡಿ ಆದಮೇಲೆ ನೋಡಿ ಈ ರೀತಿ ಬೆಣ್ಣೆ ಬಂದಿದೆ. ನೆಕ್ಸ್ಟ್ ಆ ಮಿಕ್ಸಿ ಜಾರಲ್ಲಿ ಕಡ್ದಿಟ್ಕೊಂಡಿದ್ವಲ್ಲ ಆ ಮಜ್ಜಿಗೆನ ಒಂದು ಬಟ್ಲಿಗೆ ಹಾಕಿ ಬೆಣ್ಣೆನ ಆ ಮಜ್ಜಿಗೆ ಒಳಗಡೆ ಹಾಕಬೇಕು. ನೋಡಿ ಹಾಕ್ಕೊಂಡು ಆದಮೇಲೆ ತುಪ್ಪನ ಆಗಲೇ ಬೇಕಾದರೂ ಮಾಡ್ಕೋಬೋದು, ಇಲ್ಲಾಂದರೆ 1 hour ಬಿಟ್ಟಾದರೂ ಮಾಡ್ಕೋಬೋದು. ನೋಡಿ ಈ ಬೆಣ್ಣೆಯಲ್ಲಿ ತುಪ್ಪ ಮಾಡೋ ವಿಡಿಯೋನ ನೆಕ್ಸ್ಟ್ ಬ್ಲಾಗಲ್ಲಿ ಹಾಕ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.